ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ರಾಮಬಾಣ ಈ ಒಂದು ಎಣ್ಣೆ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕರಿಬೇವಿನ ಎಣ್ಣೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲಿ 10 ನಿಮಿಷದಲ್ಲಿ ತಯಾರಾಗುತ್ತೆ. ಮತ್ತು ನಿಮಗೆ ಕಪ್ಪಾಗಿ ಬೆಳಿಬೇಕು, ಉದ್ದೆ ಬೆಳಿಬೇಕು, ದಟ್ಟೆ ಬೆಳಿಬೇಕು ಅಂದರೆ ಈ ಎಣ್ಣೆನ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಮನೆಯಲ್ಲಿ ಮಾಡಿ ವಾರದಲ್ಲಿ ಒಂದು 2 ಸಲನ ಹಚ್ಕೊಳ್ಳಿ, ತುಂಬಾ ಸರಿಯಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿಂತ. ನೋಡಿ, ಈ ಕರಿಬೇವಿನ ಎಣ್ಣೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗುವಷ್ಟು ಕರಿಬೇವು ಸೊಪ್ಪ ಕ್ಲೀನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿನಿ. ಮತ್ತು ಕೊಲಂಜಿ ತೊಗೊಂಡಿದ್ದೀನಿ, ಮತ್ತು ಮೆಂತ್ಯ ಬೀಜ ತೊಗೊಂಡಿದ್ದೀನಿ. ಮೆಂತ್ಯ ಬೀಜ ಅಂತೂ ಎಲ್ಲರೂ ಗೊತ್ತಿರುತ್ತೆ ಅಲ್ವಾ. ಮತ್ತು ಇದು ಹರಳೆಣ್ಣೆ ತೊಗೊಂಡಿದ್ದೀನಿ, ಮತ್ತು ಪ್ಯೂವರ್ ಆಗಿರುವಂತಹ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಲಂಜಿ ಅಂದರೆ ಈರುಳ್ಳಿ ಬೀಜಕ್ಕೆ ಕೊಲಂಜಿ ಅಂತ ಹೇಳೋದು. ಇವಾಗ ನಾನಿಲ್ಲಿ ಗ್ಯಾಸಿನ ಮೇಲೆ ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಸುಮಾರು ಒಂದು 3 ಚಮಚ ಆಗುವಷ್ಟು ಮೆಂತ್ಯ ಬೀಜ ಹಾಕ್ಕೊತಿದ್ದೀನಿ. ಈ ಮೆಂತ್ಯ ಬೀಜ ನಾನು ಮೊದಲಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಹುರ್ಕೊಂಡ್ರೆ ಏನಾಗುತ್ತೆ, ಪೌಡರ ಸರಿಯಾಗಿ ಆಗುತ್ತೆ, ಅದು ತೇವಾಂಶ ಇರೋದಿಲ್ಲ. ಮತ್ತು ಜಾಸ್ತಿ ಕಪ್ ಮಾಡ್ಕೋಬಾರ್ದು, ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಅದೇ ಕಡೆಯಲ್ಲಿ ಸುಮಾರು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜ ಮತ್ತು 3 ಟೇಬಲ್ ಸ್ಪೂನ್ ಆಗುವಷ್ಟು ಈ ಕೊಲಂಜಿ ಹಾಕ್ಕೊತಿದ್ದೀನಿ. ಆಲ್ಮೋಸ್ಟ್ ಕೊಲಂಜಿ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ, ಅಥವಾ ಇದಕ್ಕೆ ಈರುಳ್ಳಿ ಬೀಜ ಕೂಡ ಅಂತ ಹೇಳ್ತಾರೆ. ಅಂದರೆ ನಾವು ಈರುಳ್ಳಿ ಬೀಜ ಯೂಸ್ ಮಾಡ್ತೀವಲ್ಲ, ಅದೇ ಈರುಳ್ಳಿ ಬೀಜಕ್ಕೆ ಕೊಲಂಜಿ ಅಂತ ಹೇಳೋದು. ಇವು 2 ಸಾಮಗ್ರಿನ ನೀವು ಮಿಸ್ ಮಾಡದೆ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಕೂದಲಿಗೆ ಇದು. ಇವಾಗ ಅದೇ ಕಡೆಯಲ್ಲಿ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದನ್ನು ಹುರ್ಕೊತಿದ್ದೀನಿ. ಎಷ್ಟು ಹುರ್ಕೋಬೇಕಂದ್ರೆ ಸ್ವಲ್ಪ ಅರ್ಧಂಬರ್ಧ ಕ್ರಿಸ್ಪಿ ಆಗಿದ್ರೆ ನಡೆಯುತ್ತೆ. ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡ್ಕೊಳ್ಳುತ್ತೆ. ಹೀಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಡ್ರೈ ಮಾಡ್ಕೊಂಡು ತೊಗೊತಿದ್ದೀನಿ. ಹೇಗಾದರೂ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊತೀವಲ್ಲ, ಹೀಗಾಗಿ ಸ್ವಲ್ಪ ಒಂದು 5ರಿಂದ 6 ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ಕರಿಬೇವು ಸೊಪ್ಪು ಕೂಡ ನಾನು ಹುರ್ಕೊಂಡು ತೊಗೊಂಡಾಗಿದೆ. ಇವಾಗ ಈ 3 ಸಾಮಗ್ರಿ ಸೇರಿಸಿ ತಣ್ಣಗೆ ಮಾಡ್ಕೊಂಡು ಮಿಕ್ಸಿಯಲ್ಲಿ ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ಈ 3 ಸೇರಿದರೆ ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಅಷ್ಟು ಬೆನಿಫಿಟ್ಸ್ ಇದೆ ಇದು ಕೂದಲ ಬೆಳವಣಿಗೆಗಾಗಿ. ಉದ್ದೆ ಬೆಳಿಬೇಕಂದ್ರೆ, ಮತ್ತು ದಟ್ಟೆ ಬೆಳಿಬೇಕಂದ್ರೆ, ಮತ್ತು ಬಿಳಿ ಕೂದಲು ಕಪ್ಪಾಗಿ ಬೆಳಿಬೇಕಂದ್ರೆ, ಈಗ ಕೆಲವೊಬ್ಬರಿಗೆ ಡೆಲಿವರಿ ಆದಮೇಲೆ ಬಹಳಷ್ಟು ಕೂದಲು ಉದುರುತ್ತೆ ಅಲ್ವಾ, ಅವರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಆ ಏಜ್ ಈ ಏಜ್ ಅಂತಿಲ್ಲ, ಎಲ್ಲ ಏಜಿನವರು ಈ ಎಣ್ಣೆನ ಬಳಸ್ಕೋಬೋದು. ಓಕೆ, ನೋಡಿ ಎಲ್ಲ ಸೇರಿಸಿ ನಾನು ಈ ರೀತಿ ರುಬ್ಕೊಂಡಿನಿ. ನೋಡ್ತಿರ್ಬೋದು ಚಟ್ನಿ ಯಾವ ರೀತಿ ರುಬ್ಕೊತೀವಲ್ಲ ಆ ರೀತಿ ಇದನ್ನು ರುಬ್ಕೊಂಡಿನಿ. ಇವಾಗ ನಾನಿಲ್ಲಿ ಮತ್ತೆ ಅದೇ ಕಡೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಎಷ್ಟು ಹಾಕೋಬೇಕಂದ್ರೆ, ನೀವಿಲ್ಲಿ ಸುಮಾರು ಒಂದು 4 ಕಪ್ ಕೊಬ್ಬರಿ ಎಣ್ಣೆಗೆ 1 ಕಪ್ ಆಗುವಷ್ಟು ಹರಳೆಣ್ಣೆ ಹಾಕೋಬೇಕಾಗುತ್ತೆ. ಅಂದರೆ ಆ ಪ್ರಮಾಣದಲ್ಲಿ ನೀವಿಲ್ಲಿ ಎಣ್ಣೆನ ಹಾಕ್ಕೊಳ್ಳಿ. ಹರಳೆಣ್ಣೆ ಜಾಸ್ತಿ ಹಾಕೋಬಾರ್ದು, ಅದು ಜಿಗಿಟಾಗಿರುತ್ತೆ. ಹೀಗಾಗಿ ಅದು ಎಣ್ಣೆ ನಮ್ಮ ತಲೆಯಲ್ಲಿ ಹೋಗೋದಿಲ್ಲ, ಜಾಸ್ತಿ ದಿನ ಹಾಗೇನೆ ಇರುತ್ತೆ ಅದು. ಹೀಗಾಗಿ ಸ್ವಲ್ಪ ಕ್ವಾಂಟಿಟಿದಾಗ ಹರಳೆಣ್ಣೆ ಹಾಕ್ಕೊಳ್ಳಿ. ಇಲ್ಲ ನಿಂಬಲ್ಲಿ ಹರಳೆಣ್ಣೆ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಈ 3 ಸಾಮಗ್ರಿ ಹಾಕ್ಕೊಂಡು ಕೇವಲ ಕೊಬ್ಬರಿ ಎಣ್ಣೆಯಲ್ಲಿ ಈ ರೀತಿ ಕುದಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಅಂದರೆ ನಿಮಗೆ ಇದರಲ್ಲಿ ಹರಳೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ಹರಳೆಣ್ಣೆ ಹಾಕೋದ್ರಿಂದ ನಮಗೆ ರಿಸಲ್ಟ್ ತುಂಬಾ ಬೇಗ ಸಿಗುತ್ತೆ ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಗೆ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ನಾನು ಸುಮಾರು ಒಂದು 10 ನಿಮಿಷ ಆಗೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ನೀವು ಇದು ಪೌಡರ್ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಪೌಡರ್ ಹಾಕಬಾರ್ದು. ಎಣ್ಣೆ ಹಾಕಿದ ತಕ್ಷಣವೇ ಪೌಡರ್ ಹಾಕ್ಕೊಂಡು ಟೋಟಲಿ ಇದು ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೋಬೇಕು. ತುಂಬಾ ಬೆನಿಫಿಟ್ ಸಿಗುತ್ತೆ ನಮಗೆ. ಇವಾಗ ಸ್ಲೋ ಗ್ಯಾಸ್ನಲ್ಲಿ ನಾನು ಈ ರೀತಿ ಕೈ ಆಡಿಸ್ಕೊತ ನಾನು ಒಂದು 7ರಿಂದ 8 ನಿಮಿಷ ಅಥವಾ ಒಂದು 10 ನಿಮಿಷ ಆಗೋ ತನಕ ನಾನು ಹೀಗೇ ಕುದಿಸ್ಕೊಂಡು ತೊಗೊತಿದ್ದೀನಿ. ಯಾಕಂದರೆ ನಾವು ಇದರಲ್ಲಿ ಎಷ್ಟೆಲ್ಲ ಸಾಮಗ್ರಿ ಹಾಕಿರ್ತೀವಲ್ಲ ಅದರದ್ದೆಲ್ಲನೂ ಈ ಎಣ್ಣೆಯಲ್ಲಿ ಬೆರ್ಕೋಬೇಕಲ್ಲ, ಹೀಗಾಗಿ ಸ್ಲೋ ಗ್ಯಾಸೇ ಇರಲಿ. ಒಂದು 10 ನಿಮಿಷ ಆಗೋ ತನಕ ನಾನು ಕುದಿಸಿದ್ದ ನೋಡ್ತಿರ್ಬೋದು. ಇವಾಗ ನಮ್ಮ ಎಣ್ಣೆ ತಯಾರಾಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ನಾನು ಇದನ್ನು ಕೆಳಗಡೆ ಎತ್ತಿಟ್ಕೊತಿದ್ದೀನಿ. ಪೂರ್ತಿಯಾಗಿ ಕಲರ್ ಬಿಟ್ಕೊಂಡಿರುತ್ತೆ ಒಂದು 10 ನಿಮಿಷದಲ್ಲಿ. ಇವಾಗ ತುಂಬ ಬಿಸಿಯಾಗಿದೆ ಇದು. ನಾನು ಹೀಗೇ ಒಂದು 10-15 ನಿಮಿಷ ರೆಸ್ಟ್ ಮಾಡ್ಕ ಬಿಡ್ತಿದ್ದೀನಿ. ತಣ್ಣಗಾಗಲಿ, ಅಲ್ಲಿ ತನಕ ವೇಟ್ ಮಾಡಿ. ಓಕೆ, ಇವಾಗ ಎಣ್ಣೆ ತಣ್ಣಗಾಗಿದೆ. ಇವಾಗ ಎಣ್ಣೆ ತಣ್ಣಗಾದ್ಮೇಲೆ ಇದನ್ನು ನೀವು ಜಲ್ಡಿಯಲ್ಲಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸಿ ಸುಮಾರು ಒಂದು 2ರಿಂದ 3 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಇದನ್ನು ವಾರದಲ್ಲಿ ಒಂದು 2 ಸಲ ಹಚ್ಕೊಳ್ಳಿ. ಬೇಗನೆ ರಿಸಲ್ಟ್ ಬರುತ್ತೆ ನಿಮಗೆ. ಮತ್ತು ಯಾವ ರೀತಿ ಎಣ್ಣೆ ಹಚ್ಕೋಬೇಕಂದ್ರೆ, ಸರಿಯಾಗಿ ಮಸಾಜ್ ಮಾಡ್ಕೋಬೇಕು ಕೂದಲಿಗೆ. ಹಚ್ಚೋದಂದರೆ ಈ ರೀತಿ ಮೇಲ್ಮೇಲೆ ತೊಗೊಂಡು ಮೇಲ್ಮೇಲೆ ಹಚ್ಚೋದಲ್ಲ, ಕೂದಲಿನ ಬೇರುಗಳಿಗೆ ಹಚ್ಚಬೇಕು. ಯಾವ ರೀತಿ ಹಚ್ಚಬೇಕಂದ್ರೆ, ಸರಿಯಾಗಿ ಬೆರಳಿಂದ ಎಣ್ಣೆನ ತೊಗೊಂಡು
ಇಟ್ಕೊಂಡು ಸರಿಯಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿದರೆ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆದರೆ ಹೊಸ ಕೂದಲ ಬೆಳವಣಿಗೆ ಆಗುತ್ತೆ. ಮತ್ತು ನೀವು ಈ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಕಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ವಾರದಲ್ಲಿ ಒಂದು 2-3 ಸಲ ನಿಮಗೆ ತಲೆಗೆ ಇದನ್ನು ಮಸಾಜ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು. ಇವಾಗ ಈ ಪೇಸ್ಟ್ ಇದೆಯಲ್ವಾ, ಇದನ್ನು ನೀವು ಒಂದು ಸ್ವಲ್ಪ ಪ್ಯಾಕ್ ರೂಪದಲ್ಲಿ ಹಾಕ್ಕೋಬೋದು. ಇದನ್ನು ಒಂದು ಸ್ವಲ್ಪ ಓಕೆ ನೋಡಿ, ಈ ಎಣ್ಣೆನ ನೀವು ಸ್ಟೋರ್ ಮಾಡಿ ಸುಮಾರು ಒಂದು 3-4 ತಿಂಗಳ ಇಟ್ಕೋಬೋದು. ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆ ಮಾಡ್ಕೊಂಡು ಒಂದು 4-5 ತಿಂಗಳು ಯೂಸ್ ಮಾಡಬಾರ್ದು. ಎಷ್ಟು ಫ್ರೆಶ್ ಆಗಿ ನೀವು ಯೂಸ್ ಮಾಡ್ತೀರಲ್ಲ ಅಷ್ಟು ಬೆನಿಫಿಟ್ ಸಿಗುತ್ತೆ ನಿಮಗೆ. ಮತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.